ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣೆ ವ್ಯಾಪ್ತಿಯ ಬೀರೇಶ್ವರ ನಗರದಲ್ಲಿ ನಡೆದಿದೆ. ವಿಜಯ್ ಭಾಸ್ಕರ್ ರೆಡ್ಡಿ ಎಂಬಾತ ಪತ್ನಿ ಕೃಷ್ಣಮ್ಮಳ ಕುತ್ತಿಗೆಗೆ ವೈರ್ ಬಿಗಿದು ಕೊಲೆ ಮಾಡಿದ್ದಾನೆ. ಕೊನೆಗೆ ತಾನೂ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆಂಧ್ರದ ಚಿತ್ತೂರಿನವರಾದ ದಂಪತಿಗೆ 3 ಮಕ್ಕಳಿದ್ದಾರೆ. ಪತಿ ವಿಜಯ್ ಪೇಂಟಿಂಗ್ ಕೆಲಸ ಮಾಡಿಕೊಂಡಿದ್ರೆ ಪತ್ನಿ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ಲು ಎನ್ನಲಾಗಿದೆ. ದಂಪತಿಯ 3 ಮಕ್ಕಳು ಚಿತ್ತೂರಿಗೆ ಆಯುಧ ಪೂಜಾ ಹಬ್ಬಕ್ಕೆ ಹೋಗಿದ್ರು. ಕಳೆದ ರಾತ್ರಿ ದಂಪತಿ ಮಧ್ಯೆ ಅದೇನಾಯ್ತೋ ಏನೋ ವೈರ್ನಿಂದ ಕೃಷ್ಣಮ್ಮನ ಕತ್ತು ಬಿಗಿದು ಸಾಯಿಸಿದ ವಿಜಯ್ ಭಾಸ್ಕರ್ ರೆಡ್ಡಿ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಗಂಡ ಹೆಂಡ್ರೆಲ್ಲ ಸಖತ್ ಜಾಯಿಂಟ್ ಫ್ಯಾಮಿಲಿಯಾಗಿ ಚೆನ್ನಾಗಿದ್ರು. ನಮ್ಗೆ ನೋಡೋಕೆ ತುಂಬ ಸಂತೋಷ ಆಗ್ತಾಯಿತ್ತು. ಅವರಿಗೆ ಮಕ್ಕಳನ್ನೂ ಅಷ್ಟೇ ಅದೇ ಚೆನ್ನಾಗಿ ಸಾಕ್ತಾಯಿದ್ರು. 2 ಹೆಣ್ಮಕ್ಳು 1 ಗಂಡು ಮಗು ಸರ್. ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ಸಾಕ್ತಾಯಿದ್ರು. ಆ ಥರ ನೋಡ್ಕೊತಾಯಿದ್ರು. ಅದು ಏನಾಯ್ತೋ ಗೊತ್ತಿಲ್ಲ ನಮ್ಗೆ. ಅದು ಮಾತ್ರ ಕಸ ವಿಲೇವಾರಿ ಸಮಸ್ಯೆ ನಿವಾರಿಸುವಲ್ಲಿ ತಲೆಬಿಸಿ ಮಾಡಿಕೊಂಡಿರೋ ಬಿಬಿಎಂಪಿಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಬೆಂಗಳೂರಿನ ಈಜಿಪುರದ ಇಡಬ್ಲ್ಯೂಎಸ್ ಕ್ವಾರ್ಟರ್ಸ್ನಲ್ಲಿದ್ದ ಸ್ಲಂ ಜನರ ಸ್ಥಳಾಂತರಕ್ಕೆ ಮಹದೇವಪುರ ಕ್ಷೇತ್ರದ ಸೂಲಿಕುಂಟೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬೆಂಗಳೂರಿನ ಈಜಿಪುರ ಸ್ಲಂ ನಿವಾಸಿಗಳ ಸ್ಥಳಾಂತರಕ್ಕೆ ಮತ್ತೊಂದು ವಿಘ್ನ ಎದುರಾಗಿದೆ. ಹೌದು, ಸ್ಲಂ ನಿವಾಸಿಗಳ ಸ್ಥಳಾಂತರ ಬೇಡವೆಂದು ಆಗ್ರಹಿಸಿ ಇಂದು ಮಹದೇವಪುರ ಕ್ಷೇತ್ರದ ಸೂಲಿಕುಂಟೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಗ್ರಾಮದ ಸರ್ವೆ ನಂಬರ್ 122 ಹಾಗೂ 123ರ 5 ಎಕರೆ ಪ್ರದೇಶದಲ್ಲಿ ಈಜಿಪುರ ಸ್ಲಂ ನಿವಾಸಿಗಳನ್ನ ಸ್ಥಳಾಂತರಿಸಲು ಬಿಬಿಎಂಪಿ ಮುಂದಾಗಿತ್ತು. ಆದರೆ ಇದಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿರೋದು ಬಿಬಿಎಂಪಿಗೆ ತಲೆಬಿಸಿ ಮಾಡಿದೆ. ಈ ಹಿಂದೆ ಸಚಿವ ಅರವಿಂದ್ ಲಿಂಬಾವಳಿ ಸ್ಥಳೀಯ ಫಲಾನುಭವಿಗಳಿಗೆ ಸೈಟ್ಗಳನ್ನ ನೀಡುವುದಾಗಿ ಭರವಸೆ ನೀಡಿದ್ರು. ಆದರೆ ಇದೇ ಸ್ಥಳಕ್ಕೆ ಈಗ ಈಜಿಪುರ ಸ್ಲಂ ನಿವಾಸಿಗಳನ್ನ ಸ್ಥಳಾಂತರ ಮಾಡಲು ಮುಂದಾಗಿರೋದು ಇಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೂಲಭೂತ ಸೌಕರ್ಯಗಳು ಇಲ್ಲಿಲ್ಲ ಕರೆಕ್ಟಾಗಿ. ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಮಾನ್ಯ ಸಚಿವರಲ್ಲಿ ಕೇಳ್ಕೊಂಡು ನಾವು ಇಷ್ಟೇ, ಫಸ್ಟ್ ನಮ್ಮ ಜನತೆಗೆ ನ್ಯಾಯ ದೊರಕಿಸ್ಕೊಡಿ, ಆಮೇಲೆ ಉಳಿದ ಜನಗಳಿಗೆ ಕೊಡಿ. ಇಲ್ಲಿನ ಜನರಿಗೆ ಸರಿಯಾದ ಕುಡಿಯುವ ನೀರು, ವಿದ್ಯುತ್, ರಸ್ತೆ ಇಲ್ಲ. ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಬಿಬಿಎಂಪಿ ಇದೀಗ ಈಜಿಪುರದ ಜನತೆಗೆ ಕಣ್ಣೊರೆಸುವ ತಂತ್ರ ಮಾಡುತ್ತಿದೆ. ಮೊದಲು ಸ್ಥಳೀಯರಿಗೆ ಸೈಟ್ ನೀಡಿ ಮೂಲಭೂತ ಸೌಲಭ್ಯ ನೀಡಲಿ, ಬಳಿಕ ನಿವೇಶನ ಖಾಲಿ ಉಳಿದ್ರೆ ಈಜಿಪುರ ಸ್ಲಂ ನಿವಾಸಿಗಳಿಗೆ ವಸತಿ ಕಲ್ಪಿಸಿಕೊಡಲಿ ಎಂಬುದು ಸ್ಥಳೀಯರ ವಾದ. ಬರೀ ಇಲ್ಲಿ ಈ ಒಂದು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಬರೀ ಕಣ್ಣೊರೆಸಿ ಯಾವುದೋ ಒಂದು ಕಾಡು ಪ್ರದೇಶದಲ್ಲಿ ತಂದು ಇವ್ರನ್ನ ಕುಳಿಸ್ತಿದ್ದಾರೆ. ಮೊದಲಿಗೆ ನಮ್ಮೂರು ಗ್ರಾಮ ಪರಿಸ್ಥಿತಿ, ನಮ್ಮ ಗ್ರಾಮದ ಏನು ಫಲಾನುಭವಿಗಳಿದ್ದಾರೆ, ಏನು ಬಡ ಕುಟುಂಬಗಳಿದೆ, ಫಸ್ಟು ಇವರಿಗೆ ಕೊಟ್ಟು ಸ್ಥಳ ಏನಾದರೂ ಉಳಿದ್ರೆ ಅವ್ರಿಗೆ ಕೊಡಲಿ. ಒಟ್ನಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುತ್ತಿರುವ ಬಿಬಿಎಂಪಿಗೆ ಈಜಿಪುರ ಸ್ಥಳಾಂತರ ವಿಷಯ ಮತ್ತೊಂದು ತಲೆನೋವಾಗಿ ಪರಿಣಮಿಸಿದೆ. ಆನೇಕಲ್ನಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್.